ನೀವು ಇಲ್ಲಿ ರಾಜೀನಾಮೆ ಕೊಟ್ರಿ, ಬಟ್ ನಿಮ್ಮನ್ನು ಸಮಾಧಾನ ಪಡಿಸೋ ರೀತಿಯಲ್ಲಿನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೂಡ ನಂತರ ಇಮಿಡಿಯೇಟ್ ಆಗಿ ನಾನು ರಾಜೀನಾಮೆ ಕೊಟ್ಟೆ. ಆಮೇಲೆ ರಾಜೀನಾಮೆ ಕೊಟ್ಟು ಆಮೇಲೆ ಸ್ವೀಕಾರ ಆಗೋದಕ್ಕೆ ಸಮಯ ತೊಗೊಂಡ್ರು. ಹೌದು, ಅಫ್ಕೋರ್ಸ್ ಸಿದ್ದರಾಮಯ್ಯ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ರು, ಬಟ್ ಅದೇನು ಸ್ವೀಕಾರ ಮಾಡುವಂಥ ಪ್ರಶ್ನೆನೇ ಇರಲಿಲ್ಲ. ಯಾಕಂದರೆ ಎಲ್ಲರೂ ಕೂಡ ನೀವು ಮುಂದುವರಿಬೇಕು ಅಂತ ಇದ್ದೇ ಇತ್ತು. ಯಾಕೆ ಅವರು ಮಾಸ್ ಲೀಡ್ರು, ಅವ್ರನ್ನ ಬಿಟ್ಕೊಡೋಕೆ ಆಗೋದೇ ಇಲ್ಲ. ಅದರಿಂದ ಅವರು ಮುಂದುವರೆದ್ರು. ಇಲ್ಲಿ ಶಿವಕುಮಾರು ಆಗಬೇಕು ಅಂತ ಇನ್ನೊಬ್ಬರಿಗೆ ಚುನಾವಣೆಗೆ ಇನ್ನೇನು ತಯಾರಾಗಬೇಕಲ್ಲ. ನಾವು ವಿರೋಧ ಪಕ್ಷದಲ್ಲಿದ್ದು ಚುನಾವಣೆಗಳ ಹತ್ರ ಬರ್ತಾಯಿತ್ತು. ಚುನಾವಣೆ ತಯಾರಿಕೆಗೆ ಶಿವಕುಮಾರ್ನ ಅಧ್ಯಕ್ಷರು ಮಾಡಬೇಕು ಅಂತ ನಾವು ಅದಕ್ಕೆ ಹೇಳಿದೆವು. ಶಿವಕುಮಾರ್ನಿಗೆ ಮಾಡಿ ಅಂತ ನಾನು ಆ ಸಮಯದಲ್ಲಿ ಹೇಳಿದೆ, ಮಾಡಿ ಪರವಾಗಿಲ್ಲ, ಒಳ್ಳೆಯದೇ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಆ ಥರ ಆಯ್ತು. ಆಮೇಲೆ ನನಗೆ ಈ ಜವಾಬ್ದಾರಿ ಕೊಟ್ಟರು. ಆದರೆ ನೀವು ಅಧ್ಯಕ್ಷರಾಗಿದ್ದಾಗ ಎಲ್ಲೋ ಸ್ವಲ್ಪ ಮಟ್ಟಿಗೆ ಅವ್ರದ್ದೇ ದೊಡ್ಡ ನಾಯಕತ್ವ, ಅವರ ಕೆಳಗಡೆ ಒಬ್ಬ ಸಣ್ಣ ನಾಯಕನ ರೀತಿಯಲ್ಲಿ ಕಾಣಿಸ್ಕೊಂಡ್ರಿ ಅನ್ನೋಂಥ ಆರೋಪ ನಿಮ್ಮ ಮೇಲೆ ಇತ್ತು. ಯಾಕಂದ್ರೆ ನೀವು ಒಂದು ರೀತಿ ಶ್ಯಾಡೋ ಆದ್ರಿ ಇರ್ಬೋದು. ಯಾಕಂದರೆ ಅವರು ದೊಡ್ಡ ಲೀಡ್ರು, ದೊಡ್ಡ ಲೀಡರ್, ಅದ್ರ ಬಗ್ಗೆ ಎರಡು ಮಾತಿಲ್ಲ, ದೊಡ್ಡ ಲೀಡರ್ ಇದ್ದರು. ಮತ್ತು ಅವತ್ತು ಪರಿಸ್ಥಿತಿಗಳು ಬೇರೆ ಬೇರೆ, ನಮ್ಮಲ್ಲಿ ಎಲ್ಲ ಪರಮೇಶ್ವರ್ ಅವರು ಡೆಪ್ಯೂಟಿ CM ಅವರು ಇದ್ದರು. ಸೊ ಈ ಥರ ಎಲ್ಲ ಇತ್ತು. ಸೊ ಅದರಿಂದ ನಾನೇನೋ ಅವ್ರಿಗಿಂತ ದೊಡ್ಡ ಲೀಡರ್ ಅಂತ ನಾನು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ತಾನೇ. ಸೊ ಅವರ ಒಂದು ಸನ್ನಿವೇಶನೂ ಒಂಥರ ಆಯಿತು. ನಾನು ಕಾರ್ಯಾಧ್ಯಕ್ಷನಾಗಿದ್ದಾಗ ನಾನು ಇವನ್ ಅಧ್ಯಕ್ಷನಾಗಿದ್ದಾಗಲೂ ಕೂಡ ಅವರು ಸಿದ್ದರಾಮಯ್ಯವರ ಲೀಡರ್, ನಾನು ಇಂಡಿಪೆಂಡೆಂಟಾಗಿ ಕೆಲಸ ಮಾಡಿದ್ದೀನಿ. ನಾನೇನು ಕೆಲಸದಲ್ಲಿ ನಾನೇನು ಇಂಡಿಪೆಂಡೆನ್ಸ್ ಕಳ್ಕೊಂಡಿರಲಿಲ್ಲ. ಆದರೆ ಜನರ ಭಾವನೆಯಲ್ಲಿ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಒಂದು ನಿರ್ವಹಣೆಯಲ್ಲಿ ನಾನು ಸ್ವತಂತ್ರವಾಗಿ ನಿರ್ವಹಣೆ ಮಾಡಿದೆ. ಒಂದೊಂದು ಸಲ ಸಿದ್ದರಾಮಯ್ಯ ಸಾಹೇಬರು ಕೂಡ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ರು, ಏನಪ್ಪ ನೀನು ಅಂತ ಆ ಥರ. ಅಂದರೆ ನನಗೆ ಪಕ್ಷದ ಒಂದು ಹಿತದೃಷ್ಟಿಯಲ್ಲಿ ಏನು ಮಾಡಬೇಕು ಅದನ್ನೇ ಮಾಡೋದಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡಿದೆ. ಅದನ್ನು ನಾನು ಮಾಡಿದ್ದೀನಿ, ಪ್ರಯತ್ನ ಒಂದು ಎಲ್ಲ ಮಾಡಿದ್ದೀನಿ. ಆದರೆ ಜನರ ಭಾವನೆಯಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವರವರ ಪರ್ಸನಾಲಿಟಿಗಳು ನನ್ನ ಪರ್ಸನಾಲಿಟಿ ಒಂಥರ ಇದೆ. ನಾನು ಅಷ್ಟೊಂದು ಹೋಗಿ ಮುಂದೆ ನಿಂತು ಅಗ್ರೆಸಿವ್ ಆಗಿ ಮಾತನಾಡೋನು ಏನೇನಲ್ಲ. ನನ್ನ ಕೆಲಸ ಏನಿದೆ ಕರೆಕ್ಟಾಗಿ ಮಾಡಬೇಕು ಅಂತ ಅದಿರ್ತದೆ. ಅದಕ್ಕೋಸ್ಕರ ಆ ಥರ ಭಾವನೆ ಬಂದಿರ್ಬೋದು. ಆದರೆ ನೀವು ಈಗ PCC ಅಧ್ಯಕ್ಷರಾಗೋದು ಅಂತ ಹೇಳಿದರೆ, ಸಾಮಾನ್ಯವಾಗಿ ಕಾಂಗ್ರೆಸ್ನಲ್ಲಿ ಒಂದು ಮಾತು ಏನಂತ ಹೇಳಿದ್ರೆ, PCC ಅಧ್ಯಕ್ಷ ಅಂದರೆ CM ಆಗೋದಕ್ಕಿರುವಂಥ ಹಿಂದಿನ ಮೆಟ್ಟಿಲಷ್ಟೇ, ನೆಕ್ಸ್ಟ್ ಮೆಟ್ಟಿಲು ನಾನು ಹೇಳೋದು ಆಗ್ತಾರೆ ಅಂತ. ಅದು ಹೆಂಗೆ ಈಗ ಶಿವಕುಮಾರ್ ಅವರು ಕೂಡ ಕಾರ್ಯಾಧ್ಯಕ್ಷರಾಗಿದ್ದರು. ಹೌದು, ಅವಾಗ ಕಾರ್ಯಾಧ್ಯಕ್ಷರಾದಾಗ ಅವರು ರಿಸೈನ್ ಮಾಡಬೇಕಾಯ್ತು. ದೇಶಪಾಂಡೆ ಅವರು ರಿಸೈನ್ ಮಾಡಬೇಕಾಯ್ತು. ಹೌದು ಅಲ್ವಾ? ರಿಸಲ್ಟ್ ಬರದೇ ಹೋದರೆ ಈಗ ನೋಡಿ, ನಾನು ಬೈ ಚಾನ್ಸ್ ಪಾರ್ಲಿಮೆಂಟಲ್ಲಿ ಒಂದು 6-7 ಸೀಟ್ ಗೆದ್ದುಬಿಟ್ಟಿದ್ದು, ಅಥವಾ ಸರ್ಕಾರ ಬೀಳ್ದೇನೆ ನಾವು ಮುಂದೆ ನಡೆಸ್ಕೊಂಡು ಹೋಗಿದ್ದು. ಅಲ್ಟಿಮೇಟ್ಲಿ ಜನ ನೋಡೋದು ರಿಸಲ್ಟಿಂದನೇ ಒಂದು ಆ ಎರಡು ಕೂಡು ಬಂದಾಗ ನಾಯಕರಾಗ್ಬಿಡ್ತೀವಿ ಅಲ್ವಾ? ಈಗ ಶಿವಕುಮಾರ್ ಅವರು ರಾಜೀನಾಮೆ ಕೊಟ್ಟಲ್ಲ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದಾಗ, ಅವಾಗ ಅವರು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟರು? ದೇಶಪಾಂಡೆ ಅವರು ಯಾಕೆ ರಾಜೀನಾಮೆ ಕೊಟ್ಟು ಪರಮೇಶ್ವರ್ ಅವರು ರಿಸಲ್ಟ್ ಬರಲಿಲ್ಲ. ಹೌದು. ಸೊ ಇದೆಲ್ಲ ಪೊಲಿಟಿಕ್ಸಲ್ಲಿ ನಾನು ಹೇಳ್ಬೋದು, ಎಲ್ಲ ಒಂದು ಸಲ ಸಮಯಗಳು ಎಲ್ಲ ಕೂಡು ಬಂದಾಗ ಎಲ್ಲ ಸರಿ ಇರ್ತದೆ. ಸಮಯ ಸರಿಯಾಗಿ ಬರದೇ ಹೋದರೆ ಅವಾಗ ಏನು ಮಾಡೋಕ್ಕೆ. ಮತ್ತು ನಮಗೆ ಜಾತಿ ಬಲ ಇಲ್ಲ ನೋಡಿ. ನಮ್ಮದೇನು, ನಾವು ಮೊದಲೇ ಕಾಂಗ್ರೆಸ್ಸು ಆಯಿತಾ, ಜಾತ್ಯತೀತ. ಅದರಲ್ಲಿ ನಮ್ಮ ಕಮ್ಯುನಿಟಿಯಲ್ಲಿ ನಾವು ಯಾರೂ ಕೂಡ ಈಗ ಅನಂತಕುಮಾರ್ BJP ರಾಜ್ಯಾಧ್ಯಕ್ಷರಾಗಿದ್ದರು. ಅವರು ರಿಸಲ್ಟ್ ತರೋಕ್ಕಾಗಲಿಲ್ಲ, ಅವರು CM ಆಗೋಕ್ಕಾಗಲಿಲ್ಲ. ಹಿಂದೆ ಆದಂಥವ್ರು ನಮ್ಮ ತಂದೆಯವರಾಗಿದ್ದರು, ಹೆಗ್ಡೆಯವರಾಗಿದ್ದರು. ಅವರು ಆದಂಥ ರೀತಿಯೇ ಬೇರೆ. ಸೊ ಇವತ್ತು ಈ ಜಾತಿಯ ವ್ಯವಸ್ಥೆಯಲ್ಲಿ ನಾವು ಎಷ್ಟೇ ಹೇಳ್ಬೋದು, ಅದು ಇದ್ದೇ ಇದೆ. ಅನೇಕ ಜನರಿಗೆ ಬಲ ಬರೋದು ಎಲ್ಲಿಂದ ಅಂತ ಹೇಳಿದ್ರೆ, ಅವರ ಆ ಜಾತಿಯ ಬಲ, ಅವ್ರ ಪೊಲಿಟಿಕಲ್ ಸ್ಟ್ರೆಂತು ಏನೇ ಇರ್ಬೋದು ಅವರು. ಬಟ್ ಅಲ್ಟಿಮೇಟ್ಲಿ ಅವ್ರ ಪೊಲಿಟಿಕಲ್ ಸ್ಟ್ರೆಂತ್ ಎಲ್ಲಿಂದ ಬರ್ತದೆ? ನಾನು ಯಾರ ಬಗ್ಗೆನೂ ಹೇಳೋಕ್ಕೋಗಲ್ಲ. ಯಾರೇ ದೊಡ್ಡ ಲೀಡರ್ ತೊಗೊಳ್ಳಿ, ಅವ್ರ ಪೊಲಿಟಿಕಲ್ ಸ್ಟ್ರೆಂತ್ ಎಲ್ಲಿಂದ ಬರ್ತಾ ಇದೆ? ಅವ್ರ ಕಮ್ಯುನಿಟಿಯಿಂದ ಅಲ್ವಾ? ಕರ್ನಾಟಕದಲ್ಲಿ ಸೀಮಿತವಾಗಿ ತೊಗೊಳ್ಳೋಣ. ಹೌದು. ಸೊ ಆ ಸ್ಟ್ರೆಂತ್ ನಮ್ಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನಾಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ರಮೇಶ್ ಕುಮಾರ್ ಆಗಿರ್ಬೋದು, ಮೀರಿದ ರಾಜಕಾರಣವನ್ನು ಮಾಡಿದ ಇತಿಹಾಸವೂ ಕೂಡ ಕರ್ನಾಟಕದಲ್ಲಿ ಇದೆಯಲ್ಲ. ಮೀರಿ ರಾಜಕಾರಣ ಮಾಡ್ತಾ ಇದೀವಿ ನಾವು. ಅಲ್ಲಲ್ಲ